ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ದೇವರನ್ನು ಕರ್ಮಫಲದಾತ ಎಂದು ಕರೆಯಲಾಗುತ್ತದೆ. ಅನೇಕರು ಶನಿಯನ್ನು ಕಷ್ಟ, ವಿಳಂಬ ಮತ್ತು ಪರೀಕ್ಷೆಗಳ ಗ್ರಹವೆಂದು ಭಯ ಪಡುತ್ತಾರೆ. ಆದರೆ ಶನಿ ದೇವರು ಯಾರಿಗೂ ಸಹ ಅನ್ಯಾಯ ಮಾಡುವುದಿಲ್ಲ. ನಾವು ಮಾಡಿದ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವ ನ್ಯಾಯದೇವರು. ಜೀವನದಲ್ಲಿ ಎದುರಾಗುವ ಸವಾಲುಗಳು, ಜವಾಬ್ದಾರಿಗಳು ಮತ್ತು ಅನುಭವಗಳ ಮೂಲಕ ನಮ್ಮನ್ನು ಪರಿಪಕ್ವರನ್ನಾಗಿ ಮಾಡುವ ಮಹಾನ್ ಗುರು ಈ ಶನಿ. ನಿನ್ನ ಜನ್ಮ ಕುಂಡಲಿಯಲ್ಲಿ ಶನಿ ಯಾವ ಭಾವದಲ್ಲಿ ಇದ್ದಾನೋ ಆ ಭಾವಕ್ಕೆ ಸಂಬಂಧಿಸಿದ ಜವಾಬ್ದಾರಿಯನ್ನು ಈ ಜನ್ಮದಲ್ಲಿ ನಮ್ಮ ಆತ್ಮ ಅನ್ನೋದು ಸ್ವೀಕರಿಸಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. 1ನೇ ಭಾವದಿಂದ 12ನೇ ಭಾವದವರೆಗೆ ಶನಿಯ ಸ್ಥಾನವು ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ನಮ್ಮ ಕರ್ತವ್ಯ, ಪರೀಕ್ಷೆ ಮತ್ತು ಬೆಳವಣಿಗೆಯ ಮಾರ್ಗವನ್ನು ಸೂಚಿಸುತ್ತದೆ. ಈ ವಿಡಿಯೋದಲ್ಲಿ ನಾವುಗಳು ಶನಿ ದೇವರ ನಿಜವಾದ ಮಹತ್ವ, ಜಾತಕದಲ್ಲಿನ ಶನಿಯ ಸ್ಥಾನಗಳ ರಹಸ್ಯ ಹಾಗೂ ಕುಂಡಲಿಗಳ ಮೇಲೆ ಶನಿಯ ಪ್ರಭಾವ ಮತ್ತು ಶನಿ ನೀಡುವ ಕರ್ಮಪಾಠಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶನಿ ದೇವರನ್ನು ಭಯಪಡುವ ಬದಲು ಅವರ ಸಂದೇಶವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಉತ್ತಮಗೊಳಿಸಲು ದಾರಿಯನ್ನು ನಾವುಗಳು ಅರಿಯೋಣ. ಶನಿ ನಮಗೆ ಶತ್ರುವಲ್ಲ, ನಮ್ಮಯ ಕರ್ಮಗಳ ಲೆಕ್ಕಾಗಾರ. ಇನ್ನು ಶನಿಯು ಜನ್ಮಜಾತಕದಲ್ಲಿ ಯಾವ ಭಾವದಲ್ಲಿ ಇದ್ದರೆ ಯಾವ ರೀತಿಯ ಫಲ ಅನ್ನೋದು ಒಂದೊಂದಾಗಿ ತಿಳಿಯೋಣ. 1ನೇ ಭಾವದಲ್ಲಿ ಶನಿ ಭಗವಾನನು ಇದ್ದಲ್ಲಿ ಕರ್ತವ್ಯ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಕಟ್ಟಿಕೊಳ್ಳುವುದು. ಈ ಸ್ಥಾನದಲ್ಲಿರುವವರು ಜೀವನದಲ್ಲಿ ಸುಲಭದ ದಾರಿಯನ್ನು ಪಡೆಯುವುದಿಲ್ಲ. ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಸಹನೆಯ ಮೂಲಕ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳಬೇಕು. ಆತ್ಮವಿಶ್ವಾಸ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಇನ್ನು ಶನಿ ಭಗವಾನನು 2ನೇ ಭಾವದಲ್ಲಿ ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಕುಟುಂಬ ಮತ್ತು ಸಂಪತ್ತಿನ ಜವಾಬ್ದಾರಿ. ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು, ಮೌಲ್ಯಗಳನ್ನು ಉಳಿಸುವುದು ಇವರ ಪ್ರಮುಖ ಕೆಲಸ. ಹಣಕಾಸಿನ ವಿಷಯದಲ್ಲಿ ಬಹಳ ಜವಾಬ್ದಾರಿಯುತ ವ್ಯಕ್ತಿಗಳು ಆಗಿರುತ್ತಾರೆ. ಇನ್ನು ಶನಿ ಭಗವಾನನು 3ನೇ ಭಾವದಲ್ಲಿ ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಧೈರ್ಯ ಮತ್ತು ನಿರಂತರ ಪ್ರಯತ್ನವನ್ನು ಬೆಳೆಸುವುದು. ಸಾಹಸ, ಸಂವಹನ ಮತ್ತು ಕೌಶಲ್ಯಗಳನ್ನು ಪರಿಶ್ರಮದ ಮೂಲಕ ಬೆಳೆಸಿಕೊಳ್ಳಬೇಕು. ಆರಂಭದಲ್ಲಿ ಮಾತಿನ ಅಭಿವ್ಯಕ್ತಿ ಕಷ್ಟವಾಗಬಹುದು, ಆದರೆ ಅಭ್ಯಾಸದಿಂದ ಉತ್ತಮ ವಾಗ್ಮಿಗಳು ಆಗುತ್ತಾರೆ. ಇನ್ನು ಶನಿ ಭಗವಾನನು ಜನ್ಮ ಜಾತಕದಲ್ಲಿ 4ನೇ ಭಾವದಲ್ಲಿ ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಬಲವಾದಂತಹ ಅಡಿಪಾಯ ನಿರ್ಮಿಸುವುದು. ಮನೆ, ಕುಟುಂಬದ ಭದ್ರತೆ ಮತ್ತು ಮಾನಸಿಕ ನೆಮ್ಮದಿಗೆ ಸಂಬಂಧಿಸಿದ ಕರ್ಮಗಳು ಇಲ್ಲಿ ಪ್ರಮುಖವಾಗಿರುತ್ತದೆ. ಕೆಲವೊಮ್ಮೆ ಬಾಲ್ಯದಲ್ಲಿ ಬೆಂಬಲ ಕಡಿಮೆ ಸಿಗಬಹುದು, ಆದರೆ ಜೀವನದಲ್ಲಿ ತಾವೇ ಸ್ಥಿರತೆಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಇನ್ನು ಶನಿ ಭಗವಾನನು 5ನೇ ಭಾವದಲ್ಲಿ ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವುದು. ಮಕ್ಕಳು, ಶಿಕ್ಷಣ, ಬೋಧನೆ ಮತ್ತು ಸೃಜನಾತ್ಮಕ ಕಾರ್ಯಗಳಲ್ಲಿ ಜವಾಬ್ದಾರಿ
ಹೆಚ್ಚಿರುತ್ತದೆ. ಜೀವನದ ಅನುಭವಗಳಿಂದ ಇವರಿಗೆ ಮಾರ್ಗದರ್ಶಕರಾಗುತ್ತಾರೆ. 6ನೇ ಭಾವದಲ್ಲಿ ಶನಿ ಭಗವಾನನು ಇರುವಾಗ ಇವರ ಕರ್ತವ್ಯ ಸೇವೆ ಮತ್ತು ಶ್ರಮ. ಆರೋಗ್ಯ, ಉದ್ಯೋಗ, ಸೇವಾ ಮನೋಭಾವ ಹಾಗೂ ದಿನನಿತ್ಯದ ಶಿಸ್ತಿನ ಜೀವನಕ್ಕೆ ಮಹತ್ವ ನೀಡಬೇಕು. ಪರಿಶ್ರಮದ ಮೂಲಕವೇ ಯಶಸ್ಸು ಅನ್ನುವುದು ದೊರೆಯುತ್ತದೆ. ಶನಿ ಭಗವಾನನು 7ನೇ ಭಾವದಲ್ಲಿ ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಸಂಬಂಧಗಳ ಮೌಲ್ಯಗಳನ್ನು ಅರಿಯುವುದು. ವಿವಾಹ, ವ್ಯವಹಾರ, ಪಾಲುದಾರಿಕೆ ಮತ್ತು ಒಪ್ಪಂದಗಳಲ್ಲಿ ಪ್ರಾಮಾಣಿಕತೆ ಅನ್ನುವುದು ಮುಖ್ಯ. ಸಂಬಂಧಗಳು ಕೆಲವೊಮ್ಮೆ ಪರೀಕ್ಷೆಯಂತಿರುತ್ತದೆ, ಆದರೆ ಅವುಗಳಿಂದ ಅಮೂಲ್ಯ ಪಾಠಗಳು ಅನ್ನುವು ಸಿಗುತ್ತದೆ. 8ನೇ ಭಾವದಲ್ಲಿ ಶನಿ ಭಗವಾನನು ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಸಂಕಷ್ಟಗಳ ಮೂಲಕ ರೂಪಾಂತರ, ರಹಸ್ಯಗಳು, ವಾರಸುದಾರಿಕೆ, ಜೀವನದ ಆಳವಾದ ಸತ್ಯಗಳು ಮತ್ತು ಪರಿವರ್ತನೆಗಳಿಗೆ ಸಂಬಂಧಿಸಿದ ಕರ್ಮಗಳು ಇಲ್ಲಿ ಇರುತ್ತದೆ. ಕಷ್ಟಗಳು ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಇನ್ನು ಜನ್ಮ ಜಾತಕದಲ್ಲಿ 9ನೇ ಭಾವದಲ್ಲಿ ಶನಿ ಭಗವಾನನು ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಧರ್ಮದ ರಕ್ಷಕನಾಗುವುದು. ಧರ್ಮ, ತತ್ವಶಾಸ್ತ್ರ, ಗುರುಗಳು, ತಂದೆ ಮತ್ತು ಉನ್ನತ ಜ್ಞಾನಕ್ಕೆ ಸಂಬಂಧಿಸಿದ ಜವಾಬ್ದಾರಿ. ಕೇವಲ ಉಪದೇಶವಲ್ಲ, ಧರ್ಮದಂತೆ ಬದುಕುವುದೇ ಮುಖ್ಯ. ಇನ್ನು ಜನ್ಮಲಗ್ನದಲ್ಲಿ 10ನೇ ಭಾವದಲ್ಲಿ ಶನಿ ಭಗವಾನನು ಇದ್ದಲ್ಲಿ ಈತನು ಕರ್ತವ್ಯ ಏನು ಅಂದರೆ ನಿಷ್ಠಾವಂತ ನಾಯಕತ್ವ, ಉದ್ಯೋಗ, ವೃತ್ತಿ ಮತ್ತು ಸಮಾಜದಲ್ಲಿನ ಸ್ಥಾನಮಾನಕ್ಕೆ ಸಂಬಂಧಿಸಿದ ಭಾವ. ಯಶಸ್ಸು ನಿಧಾನವಾಗಿ ಬಂದರೂ ಅದು ದೀರ್ಘಕಾಲ ಉಳಿಯುತ್ತದೆ. ಜನ್ಮಲಗ್ನದಲ್ಲಿ 11ನೇ ಭಾವದಲ್ಲಿ ಏನಾದರೂ ಶನಿ ಭಗವಾನನು ಇದ್ದಲ್ಲಿ ಅವರ ಕರ್ತವ್ಯ ಏನು ಅಂದರೆ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು. ಸ್ನೇಹಿತರು, ಸಂಘಟನೆಗಳು, ಸಾಮಾಜಿಕ ಸೇವೆ ಮತ್ತು ದೊಡ್ಡ ಗುರಿಗಳ ಮೂಲಕ ಸಮಾಜಕ್ಕೆ ಉಪಕಾರ ಮಾಡಬೇಕು. ಲಾಭಗಳು ಕೇವಲ ಸ್ವಂತಕ್ಕಾಗಿ ಮಾತ್ರವಲ್ಲ, ಇತರರಿಗೂ ಕೂಡ ಉಪಯೋಗವಾಗಬೇಕು. ಇನ್ನು ಜನ್ಮಲಗ್ನದಲ್ಲಿ 12ನೇ ಭಾವದಲ್ಲಿ ಶನಿ ಭಗವಾನನು ಇದ್ದಾಗ ಇವರ ಕರ್ತವ್ಯ ಏನು ಅಂದರೆ ಅಹಂಕಾರ ತೊರೆದು ತ್ಯಾಗ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ಆಶ್ರಮಗಳು, ಆಸ್ಪತ್ರೆಗಳು, ವಿದೇಶಗಳು ಮತ್ತು ಏಕಾಂತ ಜೀವನಕ್ಕೆ ಸಂಬಂಧಿಸಿದ ಕರ್ಮಗಳು ಇಲ್ಲಿ ಪ್ರಮುಖ. ಪೂರ್ವಜನ್ಮದ ಕರ್ಮಗಳ ಪ್ರಭಾವ ಹೆಚ್ಚು ಅನುಭವವಾಗಬಹುದು. ಇನ್ನು ಕೊನೆಯದಾಗಿ ತಾವು ಅನುಭವಿಸುತ್ತಿರುವ ಪ್ರತಿಯೊಂದಕ್ಕೂ ಕಾರಣ ನಿಮ್ಮ ಆತ್ಮವೇ ಆಯ್ಕೆ ಮಾಡಿಕೊಂಡಿರುವ ಪಾಠಗಳು. ದೇವರು ಶಿಕ್ಷಿಸುವುದಿಲ್ಲ, ಕೇವಲ ನಿಮ್ಮ ಕರ್ಮಗಳ ಫಲವನ್ನು ನಿಮಗೆ ತಲುಪಿಸುತ್ತಾನೆ. ಆದ್ದರಿಂದ ತಾವುಗಳು ಶನಿಯನ್ನು ನೋಡಿ ಭಯ ಪಡಬೇಡಿ. ಶಿಸ್ತು, ಸತ್ಯನಿಷ್ಠೆ, ಪರಿಶ್ರಮ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರ ಮೇಲೆ ಶನಿ ದೇವರ ಕೃಪೆ ಅನ್ನುವುದು ಸದಾಕಾಲ ಇರುತ್ತದೆ. ಆದ್ದರಿಂದ ನಮ್ಮ ಜನ್ಮಜಾತಕದಲ್ಲಿನ ಕರ್ಮಾನುಸಾರ ನಾವು ನಡೆದುಕೊಳ್ಳಬೇಕು. ಅದರಂತೆಯೇ ಫಲಗಳು ಸಹ ಇರುವುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.